ನಮಸ್ತೆ ಕರುನಾಡು. ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ ಆರ್. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವವರೇ ಗುರು. ಅಂತಹ ನನ್ನ ಗುರುಗಳಾದ ನಟರಾಜ್ ಸರ್ ಅವರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ನನ್ನ ಹೆಸರು ಲೇಖನ ಅಯ್ಯರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಕಲ್ಪತರು ಸೆಂಟ್ರಲ್ ಸ್ಕೂಲ್, ಟಿಪಟೂರು. ಈ ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿ ಗಣ್ಯರೇ, ನಡುವಿನಕೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ 2024 ಮತ್ತು 2025ನೇ ಇಸವಿಯಲ್ಲಿ 2 ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದೀನಿ. ಏಷ್ಯಾ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್, ನೋಬೆಲ್ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಹೈವೈಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ವಿಶ್ವ ದಾಖಲೆ ಮಾಡಿದ್ದೀನಿ ಹಾಗೂ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ವಿನ್ನರ್ ಆಗಿದ್ದೀನಿ. ಲೈವ್ ನ್ಯಾಷನಲ್ ಸ್ಪೆಷಲ್ ಟ್ಯಾಲೆಂಟ್ ಶೋ ನಲ್ಲಿ ವಿನ್ನರ್ ಆಗಿದ್ದೀನಿ. ನನಗೆ ಸೋಮೇಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಸಂಸ್ಥಾನ ಮಠದ ಕಡೆಯಿಂದ ಜ್ಞಾನ ಭಂಡಾರ ರತ್ನ ಅಂತ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ನನಗೆ 100 ಪೀಳಿಗೆಯ ಶ್ರೀರಾಮನ ವಂಶವೃಕ್ಷ, ಮಹಾಭಾರತದ ವಂಶವೃಕ್ಷ, ಪಿರಿಯಾಡಿಕ್ ಟೇಬಲ್ 118, ಅಟಾಮಿಕ್ ನಂಬರ್, ಕೆಮಿಕಲ್ ಎಲಿಮೆಂಟ್ಸ್ ನೇಮ್ ಅಂಡ್ ಸಿಂಬಲ್, 120 ಕೆಮಿಕಲ್ ನೇಮ್ ಅಂಡ್ ಫಾರ್ಮುಲಾ, ಪುರಾತನ ಕಾಲದ 64 ವಿದ್ಯೆಗಳು, ಪ್ರಾಚೀನ ಕಾಲದ 64 ವಿದ್ಯೆಗಳು, 130 ಟೇಬಲ್, 101 ಜನ ಕೌರವರ ಹೆಸರುಗಳು, ಮಲೆಮಹದೇಶ್ವರ ಬೆಟ್ಟದ ಸಾಲಿನಲ್ಲಿರುವ 77 ಮಲೆಗಳು, ಅಂಬೇಡ್ಕರ್ ಅವರಿಗೆ ಇರುವ 64 ಬಿರುದುಗಳು, 224 ವಿಧಾನಸಭಾ ಕ್ಷೇತ್ರಗಳ ಹೆಸರು, 543 ಲೋಕಸಭಾ ಕ್ಷೇತ್ರಗಳ ಹೆಸರು, 50 ಮಹರ್ಷಿಗಳು, 50 ವಚನಕಾರರ ಹೆಸರು ಮತ್ತು ಅಂಕಿತನಾಮ. ಇದುವರೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ, ಸ್ಥಳ ಮತ್ತು ಅಧ್ಯಕ್ಷರ ವಿವರಗಳು, ಭಾರತ ದೇಶದ ರಾಜ್ಯದ ರಾಜಧಾನಿಗಳು, ಕೆಲವು ಜಿಲ್ಲೆಗಳಿಗಿರುವ ವಿಶೇಷ ಹೆಸರುಗಳು. ಇಷ್ಟನ್ನೆಲ್ಲ ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಣ್ಣು ಮುಚ್ಚಿ ಹೇಳುತ್ತೇನೆ. ಇದರಿಂದಾಗಿ ನನಗೆ ಇಷ್ಟು ರೆಕಾರ್ಡ್ಸ್ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸಮಾನತೆಗಾಗಿ ಹೋರಾಡಿದ ಭಾರತದ ಹೆಮ್ಮೆಯ ಶ್ರೇಷ್ಠ ಪುತ್ರರಾಗಿದ್ದರು. ಈ ಮಹಾನ್ ನಾಯಕ ನಮ್ಮ ದೇಶವನ್ನ ಮಾದರಿ ದೇಶವನ್ನಾಗಿ ಪರಿಚಯಿಸಿಕೊಟ್ಟಂತ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಮಹಾಮೇಧಾವಿ, ಮಹಾನ್ ಮಾನವತಾವಾದಿ, ದಲಿತರ ಮುಖಂಡ ಮತ್ತು ಉತ್ತಮ ಜ್ಞಾನ ಭಂಡಾರದಂತಿದ್ದ ಇವರು ಆನೇಕ ಮನು ಎಂಬ ಹೆಸರು ಪಡೆದಿದ್ದರು. ಇವರ ಬಗ್ಗೆ ಸಂಪೂರ್ಣ ಇತಿಹಾಸ ಗೊತ್ತಿಲ್ಲ ಅಂದ್ರೂ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂಬೇಡ್ಕರ್ ಅವರು 1891 ಮಹಾರಾಷ್ಟ್ರದ ಮಹು ಎಂದರೆ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಆಫ್ ಫೋರ್ಸ್ ಎಂಬಲ್ಲಿ 14ನೇ ಮಗನಾಗಿ ಜನಿಸಿದರು. ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ, ಹೆಂಡತಿ ರಮಾಬಾಯಿ. ಅಂಬೇಡ್ಕರ್ ಅವರನ್ನ ಪ್ರೀತಿಯಿಂದ ಬಾಬಾ ಸಾಹೇಬ್ ಅಂತ ಕರೀತಾ ಇದ್ರು. ಶಾಲೆಯಲ್ಲಾಗಲಿ ಸಮಾಜದಲ್ಲಾಗಲಿ ಮೇಲ್ಜಾತಿ ಮತ್ತು ಕೆಳಜಾತಿ ಎಂಬ ಭೇದ ತುಂಬಿದ್ದು ಊರಿಂದ ಹೊರಗೆ ಎದ್ದು ದೇವಾಲಯಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಜನರೊಂದಿಗೆ ಸೇರುವಂತಿರಲಿಲ್ಲ. ಕೆರೆ ಬಾವಿಗಳ ನೀರನ್ನು ಬಳಸುವಂತಿರಲಿಲ್ಲ. ಕ್ಷೌರಿಕರು ಕ್ಷೌರ ಮಾಡುತ್ತಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಕಷ್ಟಗಳನ್ನು, ಅವಮಾನಗಳನ್ನು ಅನುಭವಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವರ ತಾಯಿ ಬಳಿ ಬಂದು, ಅಮ್ಮ, ಜಾತಿ ಹೆಸರಿನಲ್ಲಿ ನಮ್ಮನ್ನ ಬೇರೆ ಮಾಡಿರೋದು ಯಾರು ಅಂದಾಗ ಅದಕ್ಕೆ ಅವರಮ್ಮ, ನಂಗೆ ಗೊತ್ತಿಲ್ಲ, ಇದನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ, ಯಾವುದೋ ಪುಸ್ತಕದಲ್ಲಿ ಬರೆದಿರಬಹುದು ಅಂದಾಗ, ಪುಸ್ತಕದಲ್ಲಿ ತಪ್ಪು ಬರೆದಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಎಲ್ಲರಿಗೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಅವ್ರ ಹತ್ರ ದುಡ್ಡಿದ್ರೂ ಸರಿ, ಇಲ್ಲದೆ ಇದ್ರೂ ಸರಿ. ದುಡ್ಡು ಮತ್ತು ಶಕ್ತಿ ಇದ್ರೆ ಮಾತ್ರ ನ್ಯಾಯ ಕೊಂಡ್ಕೋಬಹುದು. ಇವತ್ತಲ್ಲ ನಾಳೆ ಇಡೀ ಸಮಾಜದ ವ್ಯವಸ್ಥೆನೇ ಬದಲಾಗುತ್ತೆ. ಈ ಸಮಾಜದ ವ್ಯವಸ್ಥೆನ ಬದಲಾಯಿಸೋದೇ ನನ್ನ ಜೀವನದ ಗುರಿ ಆಗಿರುತ್ತೆ. ಎಲ್ಲರಿಗೂ ಸಮಾನವಾಗಿ ಬದುಕೋ ಹಕ್ಕು ಕೊಡಿಸ್ತೀನಿ ಅಂತ ಹೇಳಿದ್ರು. ಈ ದಿನ ಕೊಡಿಸಿದ್ದಾರೆ. ಆಗಿದ್ಮೇಲೆ ಅವ್ರಿಗೊಂದು ಸಲ್ಯೂಟ್ ಮಾಡಿ. ಸಂಸ್ಕೃತ ಭಾಷೆನ ಕೇವಲ ಬ್ರಾಹ್ಮಣರು ಕಲಿಬೇಕು ಅಂತ ಬಾಲ್ಯದಲ್ಲಿ ಅಂಬೇಡ್ಕರ್ ಅವರಿಗೆ ಸಂಸ್ಕೃತನ ಕಲಿಸೋಲ್ಲ. ಆದ್ರೆ ನಿಮಗೆ ಗೊತ್ತಾ, ಅಂಬೇಡ್ಕರ್ ಅವರು 9 ಭಾಷೆ ಕಲಿತ್ರಂತೆ. ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಪಾಲಿ, ಗುಜರಾತಿ, ಮರಾಠಿ, ಫ್ರೆಂಚ್, ಜರ್ಮನ್, ಪರ್ಷಿಯನ್. ಒಟ್ಟು 9 ಭಾಷೆ ಬರ್ತಾ ಇತ್ತು ನಮ್ಮ ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನಮಗೆ ಬೇಕಾಗಿಲ್ಲ, ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ಬೇಕಾಗಿದೆ. ಇದರ ಅರ್ಥ ಏಕತೆ, ಸಮಾನತೆ ಎಂಬುದು ಎಲ್ಲರ ಮನಸ್ಸಿನಲ್ಲಿ ಇರಬೇಕು ಅಂತ. ಅಂಬೇಡ್ಕರ್ ಅವರು ಮುಂಬೈನಲ್ಲಿರುವ ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯನ್ನು, ನಂತರ ವಿಶ್ವದ ಪ್ರಮುಖ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್, ಹಿಸ್ಟರಿ, ಪೊಲಿಟಿಕಲ್ ಸೋಷಿಯಾಲಜಿನಲ್ಲಿ MA ಪದವಿಯನ್ನು, ನಂತರ PhD ಪಡೆದಿದ್ದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಡಾಕ್ಟರ್ ಆಫ್ ಸೈನ್ಸ್ ಮತ್ತು ಮಾಸ್ಟರ್ ಆಫ್ ಸೈನ್ಸ್ ಪದವಿಯನ್ನು ಮುಗಿಸಿಕೊಂಡು ಗ್ರೇಸ್ ಇನ್ ಕಾಲೇಜಿನಲ್ಲಿ
ಬ್ಯಾರಿಸ್ಟರ್ ಇನ್ ಲಾ ಪದವಿಯನ್ನು ಪಡೆದುಕೊಂಡರು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನೀವು ನಿಮ್ಮ ಹಣೆ ಬರಹದ ಮೇಲೆ ನಂಬಿಕೆ ಇಡಬೇಡಿ, ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ಅಂತ. ಇದರ ಅರ್ಥ ಇದು ನಮ್ಮ ಹಣೆ ಬರಹ ಅಂತ ಸುಮ್ಮನೆ ಇದ್ರೆ ನಾವು ಏನನ್ನೂ ಸಾಧಿಸಲಾಗದು. ಈ ಜಗತ್ತಿನ ಮೇಲೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಸಾಧಿಸುವ ಛಲ ಮತ್ತು ಇರಬೇಕು ಅಂತ. ಅಂಬೇಡ್ಕರ್ ಅವರು 1946ರಲ್ಲಿ ಬೆಂಗಾಳಿ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದರು. 1947ರಲ್ಲಿ ಕರಡು ಸಮಿತಿ ಅಧ್ಯಕ್ಷರಾಗಿ ನೇಮಕರಾದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಮ್ಮ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ನಿಮಗೆ ತಿಳಿದಿರಲಿ, ನಮ್ಮ ದೇಶದ ಸಂವಿಧಾನವನ್ನು ಜಗತ್ತಿನ ಅತಿ ದೊಡ್ಡ ಏಕೈಕ ಲಿಖಿತ ಸಂವಿಧಾನ ಅಂತ ಕರೀತಾರೆ. ಫಾದರ್ ಆಫ್ ಆಲ್ ಬ್ಯಾಂಕ್ಸ್, ಬ್ಯಾಂಕ್ಗಳ ಬ್ಯಾಂಕ್ ತಂದೆ, ಅಪ್ಪ, ಪಿತಾಮಹ ಅಂತ ನಮ್ಮ ದೇಶದಲ್ಲಿ RBI ನ ಕರೀತಾರೆ. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಸ್ಥಾಪನೆಯಾಗಿದ್ದು ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸಂಶೋಧನಾ ವಿಷಯವಾಗಿ ಬರೆದಂತ 2 ಪುಸ್ತಕಗಳ ಆಧಾರದ ಮೇಲೆ ಎಂಬುದನ್ನು ನಾವು ಮರಿಬಾರದು. ಅಂಬೇಡ್ಕರ್ ಅವರನ್ನ ನೀವು ಬರೆದಿರೋ ಆರ್ಟಿಕಲ್ಗಳಲ್ಲಿ ನಿಮಗೆ ಇಷ್ಟವಾದ ಆರ್ಟಿಕಲ್ ಯಾವುದು ಅಂದಾಗ ಅದಕ್ಕೆ ಅವರು ಆರ್ಟಿಕಲ್ 32ರಲ್ಲಿ ಭಾರತದ ಒಬ್ಬ ಪ್ರಜೆ ನೇರವಾಗಿ ನನಗೆ ಆರ್ಟಿಕಲ್ 32 ತುಂಬಾ ಪ್ರಿಯವಾದುದು, ಏಕೆಂದರೆ ಇದು ಸಂವಿಧಾನದ ಪ್ರಾಣ ಮತ್ತು ಆತ್ಮ ಎಂದು ಹೇಳುತ್ತಾರೆ. ಅಂಬೇಡ್ಕರ್ ಪುಸ್ತಕವನ್ನು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಆಗಿ ಬಳಸುತ್ತಾರೆ. ಇವರು ಅಂಬೇಡ್ಕರ್ 1956ರಲ್ಲಿ ತನ್ನ ಪತ್ನಿಯೊಂದಿಗೆ ಬೌದ್ಧ ಧರ್ಮವನ್ನು ಸೇರಿದ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ನಿಧನರಾದರು. 1990ರಲ್ಲಿ ಭಾರತ ಸರ್ಕಾರ ಮರಣೋತ್ತರವಾಗಿ 2016ರಲ್ಲಿ ಭಾರತ ಸರ್ಕಾರ ಅಂಬೇಡ್ಕರ್ ಅವರ ನೆನಪಿನಲ್ಲಿ 5 ಕ್ಷೇತ್ರಗಳನ್ನು ಪಂಚಪುಣ್ಯ ಕ್ಷೇತ್ರಗಳೆಂದು ಘೋಷಣೆ ಮಾಡಿತು. ಅಂಬೇಡ್ಕರ್ ಅವರು ಹುಟ್ಟಿದಂತ ಮಧ್ಯಪ್ರದೇಶದಲ್ಲಿರುವ ಮಹೋನಗರ, ಅಂಬೇಡ್ಕರ್ ಅವರು ದೀಕ್ಷೆ ತೆಗೆದುಕೊಂಡ ದೀಕ್ಷಾಭೂಮಿ, ಅಂಬೇಡ್ಕರ್ ಅವರು ಪರಿನಿರ್ಮಾಣವಾದಂತ ಅವರ ನಿವಾಸ, ಅಂಬೇಡ್ಕರ್ ಅವರ ಮುಂಬೈನಲ್ಲಿರುವ ಅವರ ನಿವಾಸ, ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಅಧ್ಯಯನ ಮಾಡಿದಂತ ಅವರ ನಿವಾಸ ಗಳೆಂದು ಘೋಷಣೆ ಮಾಡಿತು. ತಮ್ಮ ಸ್ವಂತ ಬುದ್ಧಿ ಶಕ್ತಿಯಿಂದಲೇ ವಿಶ್ವಮಾನವರೆನಿಸಿದ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಆದರೂ ಆ ಮಗು ದೊಡ್ಡ ವೇದಿಕೆಯಲ್ಲಿ ಅನುಭವಶಾಲಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಹೆಸರು ಮಾಡತಕ್ಕಂಥದ್ದು ನಮಗೂ ಒಂದು ಹೆಮ್ಮೆ. ಹಾಗಾಗಿ ಬಾಬಾ ಸಾಹೇಬ್ರ ಜೀವನದಿಂದ ವಿದ್ಯಾಭ್ಯಾಸದಿಂದ ಅವರು ನಿಪುಣವಾಗುವವರೆಗೂ ಈ ಒಂದು ಪುಟ್ಟ ಭಾಷಣದ ಮುಖಾಂತರ ಅದ್ಭುತವಾಗಿ ಸರಳವಾಗಿ ತಮ್ಮೆಲ್ಲರಿಗೂ ತಿಳುವಳಿಕೆ ತಿಳಿಸುವಂಥ ಒಂದು ಭಾಷಣವನ್ನು ನಮಗೆಲ್ಲರಿಗೂ ಅರಿವು ಮೂಡಿಸಿದ್ದಾರೆ. ಅವರಿಗೆ ಈ ಒಂದು ವ್ಯಕ್ತಿಯ ಪರವಾಗಿ ಅಭಿನಂದನೆಯನ್ನು